ಹಲೋ ಫ್ರೆಂಡ್ಸ್, 2024ರ ಎಂಡಿಂಗಲ್ಲಿ ಹಲವಾರು ಕನ್ನಡ ಸಿನಿಮಾಗಳು ರಿಲೀಸ್ ಆದವು. ಅದರಲ್ಲಿ ಮುಖ್ಯವಾಗಿ ಹೈಲೈಟ್ ಆಗಿದ್ದು ಯಾವುದಾದಂದರೆ ಉಪೇಂದ್ರ ಅವರ ಯುವ ಸಿನಿಮಾ ಹಾಗೂ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ. ಉಪೇಂದ್ರ ಅವರು ಇಷ್ಟು ವರ್ಷಗಳ ಕಾಲ ಕಾಯಿಸಿದ್ರು ಹಾಗೂ ಕುತೂಹಲವನ್ನು ಸೃಷ್ಟಿ ಮಾಡಿದರು ಹಾಗೂ ಕೊನೆಗೂ ಕೂಡ ಈಗ ಯುವ ಸಿನಿಮಾವನ್ನು ರಿಲೀಸ್ ಮಾಡಿದರು. ಅದನ್ನು ನೋಡಿ ಕೆಲವರು ಅರ್ಥ ಆಯಿತು ಅಂತ ಹೇಳಿದರು, ಇನ್ನು ಕೆಲವರು ಇನ್ನೊಂದು ಸಾರಿ ನೋಡಬೇಕಂತ ಹೇಳಿದರು. ಆದರೆ ಯುವ ಸಿನಿಮಾ ರಿಲೀಸ್ ಆಗಿ 5 ದಿನಕ್ಕೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಯಿತು. ಇದನ್ನು ಕಂಡು ಕೆಲವರು ಶಾಕ್ ಆಗಿದ್ದು ಕೂಡ ಉಂಟು. ಯಾಕಂದರೆ 2 ಸಿನಿಮಾ ಒಂದೇ ಸಲ ಈ ರೀತಿ ರಿಲೀಸ್ ಆದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ಗೆ ತುಂಬಾ ಹೊಡೆತ ಬೀಳುತ್ತೆ. ಇದರ ಬಗ್ಗೆ ಇತ್ತೀಚೆಗೆ ಉಪೇಂದ್ರ ಅವರು ಕೂಡ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿದರು. ಮ್ಯಾಕ್ಸ್ ಸಿನಿಮಾ ಬಗ್ಗೆ ಕೇಳಿದ್ದಕ್ಕೆ ಉಪೇಂದ್ರ ಅವರು ಸ್ವಲ್ಪ ಬೇಜಾರಾಗಿದ್ರು ಹಾಗೂ ನಾವು ನಮ್ಮ ಯುವ ಸಿನಿಮಾದ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೇವೆ, ಸುತ್ತಮುತ್ತ ಎಷ್ಟೊಂದು ಸಿನಿಮಾ ಬರ್ತಾ ಇರ್ತವೆ, ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅಂತ ಡೈರೆಕ್ಟ್ ಆಗಿಯೇ ಹೇಳಿಬಿಟ್ರು. ಉಪೇಂದ್ರ ಅವರ ಈ ಮಾತು ಗಾಂಧಿನಗರದಲ್ಲಿ ದೊಡ್ಡ ಸದ್ದನ್ನು ಕ್ರಿಯೇಟ್ ಮಾಡಿಬಿಟ್ಟಿದೆ. ಇವರಿಬ್ಬರ ನಡುವಿನ ಸ್ನೇಹ ಮುರಿದು ಬೀಳುತ್ತಾ ಎಂಬ ಭಯ ಕೂಡ ಕಾಡುತ್ತಿದೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.